ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನಾಯಕ ಪುಸ್ತಕದಲ್ಲಿರುವ ಕರ್ನಾಟಕದ ಇತಿಹಾಸದ MCQsಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ 245 MCQsಗಳು ಈ ಪುಸ್ತಕದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದೆ. ಈ 245 ಸಂಬಂಧಪಟ್ಟ MCQsಗಳು ಎಲ್ಲ ಟಾಪಿಕ್ಗಳು ಕವರ್ ಆಗಿರುತ್ತೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಒಂದನೇ ಪ್ರಶ್ನೆ ಹೇಗಿದೆ: ಶೃಂಗೇರಿಯ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ರೈಟ್. ಒಂದನೇ ಪ್ರಶ್ನೆ ಹೀಗಿದೆ: ಶೃಂಗೇರಿಯ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ಬಾದಾಮಿ ಚಾಲುಕ್ಯರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಜಯನಗರದ ಅರಸರು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಎರಡನೇ ಪ್ರಶ್ನೆ, ಕಲಾ ವಿಮರ್ಶಕ ಪರ್ಸಿನ ಬ್ರೌನ್ ಭಾರತೀಯ ದೇಗುಲಗಳ ತೊಟ್ಟಿಲು ಎಂದು ಕರೆದವರು ಐತಿಹಾಸಿಕ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಹಂಪಿ, ಆಪ್ಷನ್ಸ್ ಬಿ ಹಳೆಬೀಡು, ಆಪ್ಷನ್ ಸಿ ಐಹೊಳೆ, ಆಪ್ಷನ್ಸ್ ಡಿ ಅಜಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಐಹೊಳೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ನೃಪತುಂಗನ ಸಾಮ್ರಾಜ್ಯ ಜಗತ್ತಿನ 4 ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಎ ವೆನ್ಸ್ಟೈನ್, ಆಪ್ಷನ್ಸ್ ಬಿ ಫೈಯನ್, ಆಪ್ಷನ್ ಸಿ ಇತ್ಸಿಂಗ್, ಆಪ್ಷನ್ಸ್ ಡಿ ಸುಲೇಮನ್ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಸುಲೇಮನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡೋಣ. ತನ್ನ ತಾಯಿ ನಾಗಲಾದೇವಿಯ ಜ್ಞಾಪಕವಾಗಿ ನಾಗಲಾಪುರವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ನೃಪತುಂಗ, ಆಪ್ಷನ್ ಸಿ, ಆಪ್ಷನ್ಸ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ಸ್ ಡಿ ವಿಷ್ಣುವರ್ಧನ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೃಷ್ಣದೇವರಾಯ. ಸೊ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಇತಿಹಾಸದಲ್ಲಿ ಜೈನ ಧರ್ಮದ ಉತ್ಕರ್ಷ ಕಂಡು ಬಂದ ಆಳ್ವಿಕೆ ಯಾರದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಗಂಗರು, ಆಪ್ಷನ್ಸ್ ಬಿ ಕದಂಬರು, ಆಪ್ಷನ್ಸ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ಗಂಗರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಶಿಸ್ತು ಎನ್ನುವ ಕಂದಾಯ ಪದ್ಧತಿಯನ್ನು ಆಡಳಿತದಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ಸ್ ಡಿ ಕದಂಬರು. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯನಗರದ ಅರಸರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಏಳನೇ ಪ್ರಶ್ನೆ, ವಿಜಯನಗರದ ಆಳ್ವಿಕೆ ಸಮಯದಲ್ಲಿ ರಚಿತವಾದ ಕೃತಿಗಳನ್ನು ಹಾಗೂ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆ. 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಸೊ ವಿಜಯನಗರದ ಆಳ್ವಿಕೆ ಸಮಯದಲ್ಲಿ ರಚಿತವಾದ ಕೃತಿಗಳು ಮತ್ತು ರಚಿಸಿದರು. ಭರತೇಶ ವೈಭವವನ್ನು ರಚನೆ ಮಾಡಿದವರು ರತ್ನಾಕರಿ ವರ್ಣಿ. ಕರ್ನಾಟಕ ಶಬ್ದಾನುಶಾಸನ ರಚಿಸಿದವರು ಭಟ್ಕಳ ಮುಖದೇವ. ಶಿವತತ್ವ ಚಿಂತಾಮಣಿ ರಚಿಸಿದವರು ಲಕ್ಕಣ ದಂಡೇಶ್. ಪ್ರಭುಲಿಂಗಲೇಬ ಇವರು ಚಾಮರಸವನ್ನು ರಚನೆ ಮಾಡ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಂಟನೇ ಪ್ರಶ್ನೆ ಹೇಗಿದೆ: ಪಂಚಪ್ರಧಾನ ಎನ್ನುವ ಮಂತ್ರಿ ಪರಿಷತ್ ಹೊಂದಿದ್ದ ರಾಜವಂಶ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಷ್ಟ್ರಕೂಟರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ಗಂಗರು, ಆಪ್ಷನ್ಸ್ ಡಿ ಕದಂಬರು. ಸೊ ಸರಿಯಾದ ಉತ್ತರ ಬಿ ಹೊಯ್ಸಳರು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ, ಈ ಕೆಳಗಿನ ಕವಿಗಳನ್ನು ಹಾಗೂ ಅವು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಹೊಂದಿಸಿ ಬರೆಯಿರಿ ಅಂದ ತಕ್ಷಣ ಸರಿಯಾದ ಉತ್ತರ 3, 4, 2, 1 ಆಗಿರುತ್ತೆ. ನಾಯಕ ಪುಸ್ತಕದಲ್ಲಿರೋ ಪ್ರಶ್ನೆಗಳಿಗೆ ಜನ್ನ ಅಂದರೆ ಯಶೋಧರ ಚರಿತೆಗೆ, ಆಮೇಲೆ ಪೊನ್ನ ಇವರು ಶಾಂತಿನಾಥ ಪುರಾಣ, ಪಂಪ ಅಂದರೆ ಇವರು ವಿಕ್ರಮಾರ್ಜುನ ಜಯ. ರೈಟ್. ನೆಕ್ಸ್ಟ್ ಪ್ರಶ್ನೆ. ಸೊ ನೆಕ್ಸ್ಟು ರಣ ನೋಡೋದಾದರೆ ರಣ ರಚಿಸಿದ್ದು ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಅಂತ ಕರೀತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ, ಚಾಲುಕ್ಯರ ಕಾಲದಲ್ಲಿ ಆರಂಭವಾದ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪ ಯಾವುದರ ಸಂಯೋಜನೆಯಾಗಿದೆ ಅಂತ ಕೇಳ್ತಾರೆ. ಸೊ 1ನೇದು ಕೊಟ್ಟಿದ್ದಾರೆ ನಾಗರ ಶೈಲಿ, 2ನೇದು ಕೊಟ್ಟಿದ್ದಾರೆ ದ್ರಾವಿಡ ಶೈಲಿ, 3ನೇದು ಕೊಟ್ಟಿದ್ದಾರೆ ಮಧುರ ಶೈಲಿ, 4ನೇದು ಕೊಟ್ಟಿದ್ದಾರೆ ಗಾಂಧಾರ ಶೈಲಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದು ಅಂತ ನೋಡೋದಾದರೆ ಚಾಲುಕ್ಯರ ಕಾಲದಲ್ಲಿ ಆರಂಭವಾದ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪಗಳು ಯಾವ್ಯಾವುದು ಅಂತ ನೋಡಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. 1 ಮತ್ತು 2 ಇವೆರಡು ಏನಾಗುತ್ತೆ ಚಾಲುಕ್ಯರ ಕಾಲದ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪಗಳಾಗುತ್ತೆ. 11ನೇ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ ಹೀಗಿದೆ: ಕನ್ನಡದ ಮೊದಲ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಎ ರಾಷ್ಟ್ರಕೂಟ, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯ, ಆಪ್ಷನ್ ಸಿ ಗಂಗಾ, ಆಪ್ಷನ್ಸ್ ಡಿ ಕದಂಬ. ಸೊ
ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ಸ್ ಡಿ ಕದಂಬ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಆಪ್ಷನ್ಸೇ ಬೇಡ, ಸರಿಯಾದ ಉತ್ತರ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ 64 ವರ್ಷ ಆಳ್ವಿಕೆ ನಡೆಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನೃಪತುಂಗ, ಆಪ್ಷನ್ಸ್ ಬಿ 2ನೇ ಪುಲಕೇಶಿ, ಆಪ್ಷನ್ ಸಿ ವಿಷ್ಣುವರ್ಧನ, ಆಪ್ಷನ್ಸ್ ಡಿ 6ನೇ ವಿಕ್ರಮಾದಿತ್ಯ. ಹೌದು, ಸರಿಯಾದ ಉತ್ತರ ಎ ನೃಪತುಂಗ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಕವಿಗಳನ್ನು ಹಾಗೂ ಅವರ ಆಶ್ರಯ ನೀಡಿದ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಪಂಪಗೆ ಆಶ್ರಯ ನೀಡಿದವರು 3, 4, 2, 1 ಸರಿಯಾದ ಉತ್ತರ. ಪಂಪಗೆ ಆಶ್ರಯ ನೀಡಿದ ದೊರೆ ಹಿಮ್ಮಡಿ ಅರಸೀಕೆರ. ರನ್ನನ್ಗೆ ಆಶ್ರಯ ನೀಡಿದವರು ಸತ್ಯಾಶ್ರಯ ಕಲ್ಯಾಣ ಚಾಲುಕ್ಯರು ಆಶ್ರಯ ನೀಡ್ತಾರೆ. ಪೊನ್ನ ಅನ್ನೋ ಕವಿಗೆ ಆಶ್ರಯ ನೀಡಿದವರು 3ನೇ ಕೃಷ್ಣ, ಅದು ರಾಷ್ಟ್ರಕೂಟದ 3ನೇ ಕೃಷ್ಣನ್ನ. ಜನ್ನನ್ಗೆ ಆಶ್ರಯ ನೀಡಿದವರು 2ನೇ ಬಲ್ಲಾಳ ಹೊಯ್ಸಳರು. ಸೊ ಇಲ್ಲಿ ಸರಿಯಾದ ಉತ್ತರ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ. ಹೊಯ್ಸಳ ಶಾಲೆಯ ವಾಸ್ತುಶಿಲ್ಪ ಯಾರ ಕಾಲದಲ್ಲಿ ಆರಂಭವಾಯಿತು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ವಿಜಯನಗರದ ಅರಸರು, ಆಪ್ಷನ್ಸ್ ಡಿ ಬಾದಾಮಿಯ ಚಾಲುಕ್ಯರು. ಸೊ ಸರಿಯಾದ ಉತ್ತರ ಬಾದಾಮಿಯ ಚಾಲುಕ್ಯರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಕ್ಷತ್ರಾಕಾರದ ತಳವಿನ್ಯಾಸವನ್ನು ಹೊಂದಿರುವ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬಾದಾಮಿಯ ಚಾಲುಕ್ಯರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ಗಂಗರು, ಆಪ್ಷನ್ಸ್ ಡಿ ಕದಂಬರು. ಸೊ ಇಲ್ಲಿ ಸರಿಯಾದ ಉತ್ತರ ಬಿ ಹೊಯ್ಸಳರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ ಹೀಗಿದೆ. ಚಾಲುಕ್ಯ ವಿಕ್ರಮಶಕೆ ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 6ನೇ ವಿಕ್ರಮಾದಿತ್ಯ ಅಥವಾ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಬಿ 2ನೇ ತೈಲಪ ಅಥವಾ ಕಲ್ಯಾಣದ ಚಾಲುಕ್ಯರು. ಸೊ ಆಪ್ಷನ್ಸ್ ಡಿ 2ನೇ ಪುಲಕೇಶಿ ಅಥವಾ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಡಿ 2ನೇ ವಿಕ್ರಮಾದಿತ್ಯ ಅಥವಾ ಬಾದಾಮಿ ಚಾಲುಕ್ಯರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ 6ನೇ ವಿಕ್ರಮಾದಿತ್ಯ ಕಲ್ಯಾಣದ ಚಾಲುಕ್ಯರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ ಹೀಗಿದೆ. ಚಾಲುಕ್ಯ ವಿಕ್ರಮಶಕೆ ಆರಂಭವಾದ ವರ್ಷ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕ್ರಿಸ್ತ ಶಕ 876, ಆಪ್ಷನ್ಸ್ ಬಿ ಕ್ರಿಸ್ತ ಶಕ 976, ಕ್ರಿಸ್ತ ಶಕ 1076, ಆಪ್ಷನ್ಸ್ ಡಿ ಕ್ರಿಸ್ತ ಶಕ 1176. ಸೊ ಇಲ್ಲಿ ಸರಿಯಾದ ಉತ್ತರ ಚಾಲುಕ್ಯರ ವಿಕ್ರಮಶಕ ಆರಂಭವಾದ ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಸ್ತ ಶಕ 1076. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ರಾಯಸಸ್ವಾಮಿ ಎನ್ನುವ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಹೊಂದಿದ್ದ ರಾಜರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕದಂಬರು, ಆಪ್ಷನ್ಸ್ ಬಿ ಗಂಗರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ವಿಜಯನಗರ ಅರಸರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿಜಯನಗರದ ಅರಸರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಆಡಳಿತ ಕಂಪಣವೆಂಬ ಗ್ರಾಮಗಳ ಗುಂಪು ಈಗಿನ ಹುಬ್ಬಳ್ಳಿ ಹೊಂದಿದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಷ್ಟ್ರಕೂಟರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ಕದಂಬರು. ಸೊ ಇಲ್ಲಿ ಸರಿಯಾದ ಉತ್ತರ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಯಾಣದ ಚಾಲುಕ್ಯರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ. ದಕ್ಷಿಣದವರ ಸಂಗೀತ ಪದ್ಧತಿಯನ್ನು ಕರ್ನಾಟಕದ ಸಂಗೀತ ಎಂದು ಹೆಸರಿಸಲಾದ ಪ್ರಥಮ ಕೃತಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮಾನಸೋಲ್ಲಾಸ, ಆಪ್ಷನ್ಸ್ ಬಿ ಸಂಗೀತ ಚೂಡಾಮಣಿ, ಆಪ್ಷನ್ ಸಿ ಪ್ರಶ್ನೋತ್ತರ ಮಾಲಿಕ, ಆಪ್ಷನ್ಸ್ ಡಿ ಅಮುಕ್ತ ಮೌಲ್ಯದ. ಸೊ ಆಪ್ಷನ್ಸ್ ಸರಿಯಾದ ಉತ್ತರ 21ನೇ ಪ್ರಶ್ನೆಗೆ ಮಾನಸೋಲ್ಲಾಸ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ 22ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ರಾಜರುಗಳನ್ನು ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಇಲ್ಲಿ 3, 4, 2, 1 ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾದರೆ ಕೃಷ್ಣದೇವರಾಯ ಇವರು ರಚಿಸಿದ ಕೃತಿ ಅಂದರೆ ಮದಲಿತ ಚರಿತಂ, 2ನೇ ಮಾಧವ ರಚಿಸಿದ್ದು ದತ್ತಕ ಸೂತ್ರವತಿ, ಅಮೋಘ ವರ್ಷ ನೃಪತುಂಗ ರಚಿಸಿದ್ದು ಪ್ರಶ್ನೋತ್ತರ ಮಾಲಿಕ, 3ನೇ ಸೋಮೇಶ್ವರ ಇವರು ಮಾನಸೋಲ್ಲಾಸ ಎಂಬ ಕೃತಿಯನ್ನು ರಚಿಸ್ತಾರೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಬಲ ಎಂದು ಪ್ರಸಿದ್ಧ ಪಡೆದ ಸೈನ್ಯವನ್ನು ಹೊಂದಿದ್ದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಗಂಗರು, ಆಪ್ಷನ್ಸ್ ಬಿ ಕದಂಬರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ಬಾದಾಮಿ ಚಾಲುಕ್ಯರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಬಾದಾಮಿಯ ಚಾಲುಕ್ಯರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ.
ಈ ಕೆಳಗಿನವರಲ್ಲಿ ರಾಷ್ಟ್ರಕೂಟರ ಸಮಂತರಾಗಿದ್ದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಡಿ ಕಲಚೂರಿಗಳು, ಆಪ್ಷನ್ಸ್ ಡಿ ಹೊಯ್ಸಳರು ಅಂತ ಕೇಳ್ತಾರೆ. ಸೊ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಉತ್ತರ ನರ್ಮದೆಯಿಂದ ದಕ್ಷಿಣದ ಕಾವೇರಿಯವರೆಗೆ ಸಾಮ್ರಾಜ್ಯ ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಎರಡನೇ ಪುಲಕೇಶಿ, ಆಪ್ಷನ್ಸ್ ಬಿ ಕಾಕುತವರ್ಮ, ಆಪ್ಷನ್ ಸಿ ವಿಷ್ಣುವರ್ಧನ, ಆಪ್ಷನ್ಸ್ ಡಿ ನೃಪತುಂಗ. ಸೊ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇ ಪುಲಕೇಶಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 26ನೇ ಪ್ರಶ್ನೆ. ಪಟ್ಟದ ರಾಣಿ ಹಾಗೂ ಇತರ ರಾಣಿಯರ ಪ್ರಾಂತೀಯ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕದಂಬ, ಆಪ್ಷನ್ಸ್ ಬಿ ರಾಜಕೂಟ, ಆಪ್ಷನ್ ಸಿ ಹೊಯ್ಸಳ, ಆಪ್ಷನ್ಸ್ ಡಿ ಗಂಗಾ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಯ್ಸಳ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 27ನೇ ಪ್ರಶ್ನೆ. ಕರ್ನಾಟಕದ ಇತಿಹಾಸದಲ್ಲಿ ರಚಿತವಾದ ವೈಜ್ಞಾನಿಕ ಗ್ರಂಥಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿದರೆ ಇದೆ. ಸರಿಯಾದ ಉತ್ತರ ನೋಡೋದಾದರೆ 3, 4, 2, 1 ಸರಿಯಾದ ಉತ್ತರ. ಗೋವೈದ್ಯ ವಿಜ್ಞಾನ ಕೀರ್ತಿವರ್ಮ, ಖಗೇಂದ್ರ ಮನೆ ದರ್ಪಣ ಮಂಗರಸ, ರೈಟ್. ಹಾಗೆ ಗಣಿತ ಸಾರ ಸಂಗ್ರಹ ಇದು ಮಹಾವೀರಾಚಾರ್ಯ, ಸಿದ್ಧಾಂತ ಶಿರೋಮಣಿ ಇವರು ಎರಡನೇ ಭಾಸ್ಕರಾಚಾರ್ಯ. ಸೊ ಇಲ್ಲಿ ಆಪ್ಷನ್ಸು ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 28ನೇ ಪ್ರಶ್ನೆ. ವೀರಶೈವ ಧರ್ಮದ ಪುನರುತ್ಥಾನ ಯಾರ ಕಾಲದಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಕದಂಬರು, ಕಲಚೂರಿಗಳು, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು. ಸೊ ಸರಿಯಾದ ಉತ್ತರ 28ನೇ ಪ್ರಶ್ನೆಗೆ ಬಿ ಕಲಚೂರಿಗಳು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ. ನಾಯಂಕರ ಎನ್ನುವ ಸಮಾಂತರಾಜ್ಯರ ಆಡಳಿತ ಪದ್ಧತಿಯನ್ನು ಹೊಂದಿದ ಸಾಮ್ರಾಜ್ಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಡಿ ಕಲ್ಯಾಣದ ಚಾಲುಕ್ಯರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಜಯನಗರದ ಅರಸರು. ನೆಕ್ಸ್ಟ್ ಪ್ರಶ್ನೆ. ಪೋರ್ಚುಗೀಸರನ್ನು ಯುದ್ಧದಲ್ಲಿ ಸೋಲಿಸಿದ ರಾಣಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಣಿ ಚೆನ್ನ ಭೈರವಿ ದೇವಿ, ಆಪ್ಷನ್ಸ್ ಬಿ ರಾಣಿ ಚೆನ್ನಮ್ಮಾಜಿ, ಆಪ್ಷನ್ಸ್ ಸಿ ರಾಣಿ ಅಬ್ಬಕ್ಕ ದೇವಿ, ಆಪ್ಷನ್ಸ್ ಡಿ ರಾಣಿ ವೀರಮ್ಮಾಜಿ. ಸೊ ಇದಕ್ಕೆ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಣಿ ಅಬ್ಬಕ್ಕ ದೇವಿ. ನೆಕ್ಸ್ಟ್ ಪ್ರಶ್ನೆಗೆ 31ನೇ ಪ್ರಶ್ನೆ. ಶಿವಾಜಿಯ ಮಗ ರಾಜ ರಾಮನಿಗೆ ಮೊಘಲ ದೊರೆ ಔರಂಗಜೇಬನ ವಿರುದ್ಧವಾಗಿ ಆಶ್ರಯ ನೀಡಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಣಿ ವೀರಮ್ಮಾಜಿ, ಆಪ್ಷನ್ಸ್ ಬಿ ರಾಣಿ ಚೆನ್ನಭೈರವ ದೇವಿ, ಆಪ್ಷನ್ಸ್ ಡಿ ರಾಣಿ ಅಬ್ಬಕ್ಕ ದೇವಿ, ಆಪ್ಷನ್ಸ್ ಡಿ ರಾಣಿ ಚೆನ್ನಮ್ಮಾಜಿ. ಸೊ ಸರಿಯಾದ ಉತ್ತರ ಹೌದು ಆಪ್ಷನ್ಸ್ ಡಿ ಇಲ್ಲಿ ರಾಣಿ ಚೆನ್ನಮ್ಮಾಜಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಕಾಳು ಮೆಣಸಿನ ರಾಣಿ ಎಂದು ಪ್ರಸಿದ್ಧ ಪಡೆದಿದ್ದ ರಾಣಿ ಚೈನಾ ಭೈರವದೇವಿ ಆಳ್ವಿಕೆ ನಡೆಸುತ್ತಿದ್ದ ರಾಜ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕೆಳದಿ, ಆಪ್ಷನ್ಸ್ ಬಿ ಗೇರು ಸೊಪ್ಪೆ, ಆಪ್ಷನ್ ಸಿ ಇಕ್ಕೇರಿ, ಆಪ್ಷನ್ಸ್ ಡಿ ಚಂದ್ರಗಿರಿ. ಸರಿಯಾದ ಉತ್ತರ ಗೇರು ಸೊಪ್ಪೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 33ನೇ ಪ್ರಶ್ನೆ. ಅಭಿನವ ಭೋಜ ಎಂದು ಪ್ರಸಿದ್ಧಿ ಪಡೆದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕೃಷ್ಣದೇವರಾಯ, ಆಪ್ಷನ್ಸ್ ಬಿ ನೃಪತುಂಗ, ಆಪ್ಷನ್ ಸಿ ಶ್ರೀ ಪುರುಷ, ಆಪ್ಷನ್ಸ್ ಡಿ 1ನೇ ಸೋಮೇಶ್ವರ. ಸೊ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕೃಷ್ಣದೇವ ಸರಿಯಾದ ಉತ್ತರ ಆಗಿರುತ್ತೆ. 34ನೇದು. ಕೃಷ್ಣದೇವರನ್ನ ಧರ್ಮಗುರು ಯಾರು ಅಂತ ಕೇಳ್ತಾರೆ. ಕೃಷ್ಣದೇವರ ಧರ್ಮಗುರು ವ್ಯಾಸರಾಯರು, ಅವರ ಧರ್ಮಗುರುಗಳಾಗಿರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ. ಬಂಗಾಳದ ಪಾಲದೊರೆ ಧರ್ಮಪಾಲನನ್ನು ಸೋಲಿಸುವ ಮೂಲಕ ಉತ್ತರ ಭಾರತದ ದಿಗ್ವಿಜಯ ಕೈಗೊಂಡ ಕರ್ನಾಟಕದ ಮೊದಲ ರಾಜ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 1ನೇ ಕೃಷ್ಣ, ಆಪ್ಷನ್ಸ್ ಬಿ 2ನೇ ಪುಲಕೇಶಿ, ಆಪ್ಷನ್ ಸಿ 6ನೇ ವಿಕ್ರಮಾದಿತ್ಯ, ಆಪ್ಷನ್ಸ್ ಡಿ ಧ್ರುವ. ಸೊ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಧ್ರುವ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 36ನೇ ಪ್ರಶ್ನೆ. ಇದು ರಾಜ್ಯವನ್ನು ಆಡಳಿತ ವ್ಯವಸ್ಥೆಗಾಗಿ ನಾಡುಗಳಾಗಿ ಅಂದರೆ ತೊರೆನಾಡು, ಅಸಂಡಿನಾಡು ಇತ್ಯಾದಿಗೆ ವಿಭಜಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕದಂಬರು, ಆಪ್ಷನ್ಸ್ ಬಿ ಗಂಗರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ಸ್ ಡಿ ಹೊಯ್ಸಳರು. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗಂಗರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆ ಹೀಗಿದೆ. ಶೈವರ ಅಜಂತ ಎಂದು ಕರೆಯಲಾಗುವ ಲೇಪಾಕ್ಷಿಯಲ್ಲಿ ಚಿತ್ರಕಲೆಯನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ಸ್ ಡಿ ಬಾದಾಮಿ ಚಾಲುಕ್ಯರು. ಸೊ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಜಯನಗರದ ಅರಸರು ಸರಿಯಾದ ಉತ್ತರ ಆಗಿರುತ್ತೆ. 38ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕವನ್ನು ಸಂದರ್ಶಿಸಿದ ವಿದೇಶಿ ಪ್ರವಾಸಿಗರನ್ನು ಹಾಗೂ ಅವರ ದೇಶಗಳನ್ನು ಹೊಂದಿಸಿದರೆ 3, 4, 2, 1 ಸರಿಯಾದ ಉತ್ತರ. ನಿಕೇಟರ್ ಅನ್ನೋದು ಇವರು ರಷ್ಯಾ ಮೂಲತಃ
ಪ್ರವಾಸಿಗರಾಗಿರ್ತಾರೆ, ಕರ್ನಾಟಕವನ್ನು ಸಂದರ್ಶಿಸಿರ್ತಾರೆ. ಡ್ಯುರೇಟ್ ಬಾರ್ಬೋಸಾ ಇವರು ಪೋರ್ಚುಗಲ್, ಹಾಗೆ ನಿಕೋಲಸ್ ಕಾಂಟಿ ಇವರು ಇಟಲಿ ದೇಶ, ಅಬ್ದುಲ್ ರಜಾಕ್ ಇವರು ಪರ್ಷಿಯನ್ ದೇಶಕ್ಕೆ ಇರ್ತಾರೆ. ಹಾಗೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 39ನೇ ಪ್ರಶ್ನೆ. ಕನ್ನಡ ನಾಡಿನ ಚಕ್ರವರ್ತಿಗಳಲ್ಲಿ ಗಂಡ ಬೈರುಂಡ ಬಿರುದನ್ನು ಗಳಿಸಿದ ಮೊದಲ ರಾಜ್ಯ ಯಾರಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಎರಡನೇ ವೀರಬಲ್ಲಾಳ ಈ ಬಿರುದನ್ನು ಹೊಂದಿರುತ್ತಾರೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. 40ನೇ ಪ್ರಶ್ನೆ. ಮಾಲೆ ಪರು ಎಂಬ ಗಿರಿಜನರನ್ನು ಸೋಲಿಸಿ ಮಾಲೆ ಪರಂಡಲ್ಗೊಂಡ್ ಬಿರುದನ್ನು ಧರಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ದುರ್ವಿನೀತ, ಆಪ್ಷನ್ಸ್ ಬಿ ನೃಪಕಾಮ, ಆಪ್ಷನ್ ಸಿ ಕಾಕುಸ್ಥವರ್ಮ, ಆಪ್ಷನ್ಸ್ ಡಿ ದಡಿಗ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೃಪಕಾಮ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 41ನೇ ಪ್ರಶ್ನೆ. ಹಿಮಾಲಯದ ತಪ್ಪಲಿನಲ್ಲಿ ಅಶ್ವಪಡೆಗಳನ್ನು ಹಾಗೂ ಗಜಸೇನೆ ಗಂಗಾ ನದಿಯ ಪವಿತ್ರ ನೀರನ್ನು ಕುಡಿದರೆಂದು ಸಂಜನ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇತಿಹಾಸದಲ್ಲಿ ಈ ಉಲ್ಲೇಖ ಅನ್ವಯ ಆಗುವ ಸೈನ್ಯ ಯಾರದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮೂರನೇ ಗೋವಿಂದ, ಆಪ್ಷನ್ಸ್ ಬಿ ಎರಡನೇ ಪುಲಕೇಶಿ, ಆಪ್ಷನ್ಸ್ ಸಿ ವಿಷ್ಣುವರ್ಧನ, ಆಪ್ಷನ್ಸ್ ಡಿ ಆರನೇ ವಿಕ್ರಮಾದಿತ್ಯ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೂರನೇ ಗೋವಿಂದ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ನೋಡೋದಾದರೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ನ. ಹಾಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಒತ್ತಿ. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. 42ನೇ ಪ್ರಶ್ನೆ. ಕಲ್ಯಾಣದಲ್ಲಿ ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ನಡೆದಾಗ ಆಳ್ವಿಕೆ ನಡೆಸುತ್ತಿದ್ದವರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಬಿ ವಿಜಯನಗರದ ಅರಸರು, ಆಪ್ಷನ್ ಸಿ ಕಲಚೂರಿಗಳು, ಆಪ್ಷನ್ಸ್ ಡಿ ಕಲ್ಯಾಣದ ಚಾಲುಕ್ಯರು. ಆಪ್ಷನ್ ಸಿ ಕಲಚೂರಿಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 43ನೇ ಪ್ರಶ್ನೆ ಹೀಗಿದೆ. ಮುಂಬೈ ಸಮೀಪದಲ್ಲಿರುವ ಎಲಿಫೆಂಟಾ ದ್ವೀಪದ ಗುಹಾಲಯದಲ್ಲಿ ಶಿವಪಾರ್ವತಿ ಕಲ್ಯಾಣ ಮತ್ತು ಶಿವಮೂರ್ತೀಶ್ವರ ಮಹೇಶ್ವರ ಮೂರ್ತಿ ನಿರ್ಮಿಸಿದ ಕರ್ನಾಟಕದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ರಾಷ್ಟ್ರಕೂಟರು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 44ನೇದು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜವಂಶ ಸಂಗಮ ಎಂದು ಪ್ರಸಿದ್ಧಿಯಾಗಲು ಕಾರಣವಾದ ಸಂಗೀತ ಯಾವುದು ಅಂತ ಕೇಳ್ತಾರೆ. ಸಂಗತಿ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ 44ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಬಿ ಹರಿಹರ ಮತ್ತು ಬುಕ್ಕರ ತಂದೆ ಹೆಸರು ಸಂಗಮ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 45ನೇ ಪ್ರಶ್ನೆ. ಸಿದ್ಧಾಂತಗಳನ್ನು ಹಾಗೂ ಪ್ರತಿಪಾದಿಸರನ್ನು ಹೊಂದಿಸಿ ಬರೆಯಿರಿ. ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಆಗಿರ್ತಾರೆ. ಅದ್ವೈತವನ್ನು ಶಂಕರಾಚಾರ್ಯರು ಪ್ರತಿಪಾದಿಸಿ, ವಿಶಿಷ್ಟಾದ್ವೈತವನ್ನು ರಾಮಾನುಜರು ಪ್ರತಿಪಾದಿಸ್ತಾರೆ. ಶಕ್ತಿ ವೈಶಿಷ್ಟ್ಯತೆಯನ್ನು ಬಸವಣ್ಣನವರು ಪ್ರತಿಪಾದಿಸ್ತಾರೆ. ಈ ಕ್ವಶನು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೋಬೇಕು ಇದನ್ನು. ಮತ್ತು ಆವಾಗವಾಗ ಯಾರು ಅಂತ ಒಂದೆರಡು ಸತಿ ನೋಡಿ ಬರಿತಾ ಇರಬೇಕು. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ಸೇ ಸರಿಯಾದ ಉತ್ತರ ಆಗಿರುತ್ತೆ. 46ನೇ ಪ್ರಶ್ನೆ ಹೀಗಿದೆ. ಶಂಕರಾಚಾರ್ಯರನ್ನು ಸ್ಥಾಪಿಸಿದ 4 ಮಠಗಳು ಎಲ್ಲಿವೆ ಅಂತ ಕೇಳ್ತಾರೆ. ಅದುವೇ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗುತ್ತೆ. ಶೃಂಗೇರಿಯಲ್ಲಿ ಕಂಡುಬರುತ್ತೆ, ಬದರಿಯಲ್ಲಿ ಕಂಡುಬರುತ್ತೆ, ಪೂರಿ ಮತ್ತು ದ್ವಾರಕದಲ್ಲಿ ಕಂಡುಬರುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 47ನೇ ಪ್ರಶ್ನೆ. 47ನೇ ಪ್ರಶ್ನೆ ಹೀಗಿದೆ. ದಾರ್ಶನಿಕರನ್ನು ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ. ಮಧ್ವಾಚಾರ್ಯರು ರಚಿಸಿದ್ದು ಗೀತಾ ಭಾಷ್ಯ, ರಾಮಾನುಜಾಚಾರ್ಯರು ರಚಿಸಿದ್ದು ಶ್ರೀಭಾಷ್ಯ, ಶಂಕರಾಚಾರ್ಯರು ರಚಿಸಿದ್ದು ಸೌಂದರ್ಯ ಲಹರಿ, ವಿದ್ಯಾರಣ್ಯ ರಚಿಸಿದ್ದು ಶಂಕರ ವಿಜಯ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 48ನೇ ಪ್ರಶ್ನೆ. 48ನೇ ಪ್ರಶ್ನೆ ಹೀಗಿದೆ. ರಾಮಾನುಜಾಚಾರ್ಯರಿಂದ ಪ್ರೇರಣೆ ಪಡೆದು ವೈಷ್ಣವ ಧರ್ಮ ಸ್ವೀಕರಿಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕೃಷ್ಣದೇವರಾಯ, ಆಪ್ಷನ್ಸ್ ಬಿ ವಿಷ್ಣುವರ್ಧನ, ಆಪ್ಷನ್ಸ್ ಸಿ ದುರ್ವಿನೀತ, ಆಪ್ಷನ್ಸ್ ಡಿ ನೃಪತುಂಗ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಷ್ಣುವರ್ಧನ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧಿ ಪಡೆದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಪುರಂದರದಾಸ, ಆಪ್ಷನ್ಸ್ ಬಿ ತ್ಯಾಗರಾಜ, ಆಪ್ಷನ್ಸ್ ಸಿ ಕನಕದಾಸ, ಆಪ್ಷನ್ಸ್ ಡಿ ವ್ಯಾಸರಾಯ.
ಸೊ ಸರಿಯಾದ ಉತ್ತರ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪುರಂದರದಾಸ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 50ನೇ ಪ್ರಶ್ನೆ, ದಾರ್ಶನಿಕರನ್ನು ಹಾಗೂ ಅವರು ಜನಿಸಿದ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಅಂತ ಹೇಳ್ಬೋದು. ರೈಟ್. ಸೊ ಇಲ್ಲಿ ನೋಡಿ, ಬಸವಣ್ಣ ಬಾಗೇವಾಡಿಗೆ ಸಂಬಂಧಪಟ್ಟ ಜನಿಸಿದ ಸ್ಥಳ, ರಾಮಾನುಜರು ಜನಿಸಿದ ಸ್ಥಳ ಶ್ರೀ ಪೆರಂಬಂದೂರು, ಶಂಕರಾಚಾರ್ಯರು ಜನಿಸಿದ ಸ್ಥಳ ಕಾಲಾಟಿ, ಮಧ್ವಾಚಾರ್ಯರು ಜನಿಸಿದ ಸ್ಥಳ ಪಾಜಕ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 51ನೇ ಪ್ರಶ್ನೆ ಹೀಗಿದೆ. ಕನಕದಾಸರು ರಚಿಸಿದ ಕೃತಿ ಯಾವುದು ಅಂತ ಕೇಳ್ತಾರೆ. ಕನಕದಾಸರು ರಚಿಸಿದ ಕೃತಿ ಅದುವೇ ಮೇಲಿನ ಎಲ್ಲದು, ಅದುವೇ. ಕನಕದಾಸರು ಮೋಹಿನಿ ತರಂಗಿಣಿ ಕೂಡ ರಚಿಸ್ತಾರೆ, ನಳಚರಿತ್ರೆಯನ್ನು ಕೂಡ ರಚಿಸ್ತಾರೆ, ಹಾಗೂ ಹರಿಭಕ್ತ ಸಾರ ಅನ್ನೋದು ರಚನೆ ಮಾಡ್ತಾರೆ. 52ನೇ ಪ್ರಶ್ನೆ ಹೀಗಿದೆ. ಕನಕದಾಸರು ಮತ್ತು ಪುರಂದರದಾಸರು ಯಾರ ಸಮಕಾಲೀನವರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಹೊಯ್ಸಳರು, ಆಪ್ಷನ್ಸ್ ಬಿ ವಿಜಯನಗರದ ಅರಸರು, ಆಪ್ಷನ್ಸ್ ಸಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಡಿ ಕೆಳದಿ ನಾಯಕರು. ಸೊ ಆಪ್ಷನ್ಸ್ ಬಿ ವಿಜಯನಗರದ ಅರಸರು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 53ನೇದು, ಮಧ್ವಾಚಾರ್ಯರು ಯಾರ ಸಮಕಾಲೀನವರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಹೊಯ್ಸಳರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಡಿ ವಿಜಯನಗರದ ಅರಸರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು. ಸೊ 53ನೇಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಹೊಯ್ಸಳರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೋಡಿ 54ನೇ ಪ್ರಶ್ನೆ, ಈ ಕೆಳಗಿನವರು ಹಾಗೂ ಅವು ಜನಿಸಿದ ಸ್ಥಳ ಅಂತ ಕೇಳಿದ್ದಾರೆ. ಕನಕ್ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಕುಮಾರವ್ಯಾಸರು ಜನಿಸಿದ ಸ್ಥಳ ಕೋಳಿವಾಡ, ಅಕ್ಕಮಹಾದೇವಿ ಜನಿಸಿದ ಸ್ಥಳ ಉಡುತಡಿ, ಕನಕದಾಸರು ಜನಿಸಿದ ಸ್ಥಳ ಬ್ಯಾಡ, ಸರ್ವಜ್ಞ ಜನಿಸಿದ ಸ್ಥಳ ಅಬಲೂರು. ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 55ನೇ ಪ್ರಶ್ನೆ ಹೀಗಿದೆ. ಬಸವಣ್ಣ ಅನುಭವ ಮಂಟಪವನ್ನು ಸ್ಥಾಪಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಇದು ಆಪ್ಷನ್ಸ್ ಹೇಳೋದೇ ಬೇಡ, ಅದುವೇ ಆಪ್ಷನ್ಸ್ ಎ ಕೂಡಲ ಸಂಗಮ ದೇವ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 56ನೇ ಪ್ರಶ್ನೆ, ಅಧ್ಯಾತ್ಮ ಸಂಸತ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅನುಭವ ಮಂಟಪ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಚಾಮರಸ, ಆಪ್ಷನ್ಸ್ ಬಿ ಅಲ್ಲಮಪ್ರಭು, ಆಪ್ಷನ್ ಸಿ ಅಕ್ಕಮಹಾದೇವಿ, ಆಪ್ಷನ್ಸ್ ಡಿ ನಾಗಾಂಬಿಕೆ. ಸೊ ನೆಕ್ಸ್ಟ್ ಪ್ರಶ್ನೆ 56ನೇ ಪ್ರಶ್ನೆ. 56ನೇ ಪ್ರಶ್ನೆ ಹೀಗಿದೆ. ಅಲ್ಲಮಪ್ರಭು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸಂತ ಶಿಶುನಾಳ ಶರೀಫರ ಗುರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಗೋವಿಂದ ಭಟ್ಟರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 58ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಸರಿಯಾಗಿ ಜೋಡಣೆ ಮಾಡಿ ಅಂತ ಕೇಳ್ತಾರೆ. ಸೊ ತೊರವೆ ರಾಮಾಯಣ ಅನ್ನೋದು ನರಹರಿಯರು ರಚನೆ ಮಾಡ್ತಾರೆ. ಕರ್ನಾಟಕ ಕಥಾಮಂಜರಿ ಅಥವಾ ಗದುಗಿನ ಭಾರತ ಕುಮಾರವ್ಯಾಸರು ರಚನೆ ಮಾಡ್ತಾರೆ. ಶಿವತತ್ವಮಣಿ ಚಿಂತಾಮಣಿ ಲಕ್ಕಣ್ಣ ಅವರು ರಚನೆ ಮಾಡ್ತಾರೆ. ಜಮಿನಿ ಭಾರತ ಅನ್ನೋದು ಲಕ್ಷ್ಮೇಶ ಇದು ರಚನೆ ಮಾಡ್ತಾರೆ. ಈ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟು ಪ್ರಶ್ನೆ, ನೆನಪಿರಲಿ. ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 59ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ರಚಿಸಿದವರು ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಶಿವಕೊಟ್ಟಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಭಜಗೋವಿಂದಂ ಅನ್ನು ರಚನೆ ಮಾಡಿದವರು ಶಂಕರಾಚಾರ್ಯರು. ಬ್ರಹ್ಮ ಸೂತ್ರ ಭಾಷೆ ಮಧ್ವಾಚಾರ್ಯರು. ವೇದಾಂತ ಸಾರ ರಾಮಾನುಜಾಚಾರ್ಯ ರಚನೆ ಮಾಡ್ತಾರೆ. ವೇದಾರ್ಥ ಪ್ರಕಾಶ ಸಾರಾಯಣಾಚಾರ್ಯ ಅವರು ರಚನೆ ಮಾಡ್ತಾರೆ. ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. 61ನೇ ಪ್ರಶ್ನೆ, ರಾಜವಂಶಗಳನ್ನು ಹಾಗೂ ಸ್ಥಾಪನೆಯಾದ ವರ್ಷಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಬಾದಾಮಿಯ ಚಾಲುಕ್ಯರು ಕ್ರಿಸ್ತಶಕ 540ರಲ್ಲಿ ಸ್ಥಾಪನೆಗೊಳ್ತಾರೆ. ಕದಂಬರು ಕ್ರಿಸ್ತಶಕ 545ರಲ್ಲಿ. ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 540ರಲ್ಲಿ. ಕದಂಬರು ಕ್ರಿಸ್ತಶಕ 345ರಲ್ಲಿ. ರಾಷ್ಟ್ರಕೂಟರು ಕ್ರಿಸ್ತಶಕ 753ರಲ್ಲಿ. ಗಂಗರು ಕ್ರಿಸ್ತಶಕ 350ರಲ್ಲಿ ಬರ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 3, 4, 2, 1 ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ.
ಕದಂಬ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಭಗೀರಥ ವರ್ಮ, ಆಪ್ಷನ್ಸ್ ಬಿ ರವಿವರ್ಮ, ಆಪ್ಷನ್ ಸಿ ಮಯೂರವರ್ಮ, ಆಪ್ಷನ್ಸ್ ಡಿ ಕಾಕುಸ್ಥವರ್ಮ. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಮಯೂರವರ್ಮ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕದಂಬರ ರಾಜಮುದ್ರೆಯಲ್ಲಿರುವ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಅದುವೇ ಆಪ್ಷನ್ಸ್ ಡಿ ಸಿಂಹ ಸರಿಯಾದ ಉತ್ತರ ಆಗಿರುತ್ತೆ. ಕದಂಬರ ಧ್ವಜದಲ್ಲಿರುವ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಅದುವೇ ಆಪ್ಷನ್ಸ್ ಬಿ ವಾನರ ಸರಿಯಾದ ಉತ್ತರ. ಕದಂಬ ಏನನ್ನು ಸೂಚಿಸುವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವೃಕ್ಷ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ. ಹಲ್ಮಿಡಿ ಶಾಸನ ಹೊರಡಿಸಿದ ಕದಂಬ ಅರಸರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮಯೂರವರ್ಮ, ಆಪ್ಷನ್ ಸಿ ಭಗೀರಥ ವರ್ಮ, ಆಪ್ಷನ್ ಸಿ ಕಾಕುಸ್ಥವರ್ಮ, ಆಪ್ಷನ್ಸ್ ಡಿ ಕೃಷ್ಣವರ್ಮ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾದ ಉತ್ತರ. ಕಾಕುಸ್ಥವರ್ಮ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 67ನೇದು, ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಎಂದು ಕಾಕುಸ್ಥವರ್ಮವನ್ನು ಹೊಗಳಿರುವ ಶಾಸನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಗುಡ್ಡಾಪುರ, ಆಪ್ಷನ್ಸ್ ಬಿ ಹಲ್ಮಿಡಿ, ಆಪ್ಷನ್ ಸಿ ಚಂದ್ರವಳ್ಳಿ, ಆಪ್ಷನ್ಸ್ ಡಿ ತಾಳಗುಂದ. 67ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ತಾಳಗುಂದ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕದಂಬರ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಚಂದ್ರವಳ್ಳಿ, ಆಪ್ಷನ್ಸ್ ಬಿ ಬನವಾಸಿ, ಆಪ್ಷನ್ ಸಿ ತಾಳಗುಂದ, ಆಪ್ಷನ್ಸ್ ಡಿ ಸಿದ್ದಾಪುರ. ಸರಿಯಾದ ಉತ್ತರ ಎಲ್ಲರಿಗೂ ತಿಳಿದರ ಹಾಗೆ ಕದಂಬರ ರಾಜಧಾನಿ ಬನವಾಸಿಯಾಗಿರುತ್ತೆ. ಗಂಗರ ಮೂಲ ಪುರುಷ ಯಾರು ಅಂತ ಕೇಳ್ತಾರೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಇವೆಲ್ಲ ಪ್ರಶ್ನೆ. ಆನ್ಲೈನ್ ಕರೆಂಟ್ ಅಫೇರ್ಸ್ ಇವೆಲ್ಲ ಆನ್ಲೈನ್ ಸ್ಟ್ರಾಟಜಿಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಂದರೆ 69ನೇ ಪ್ರಶ್ನೆಗೆ ಏನಿದೆ ಸರಿಯಾದ ಉತ್ತರ. ಆಪ್ಷನ್ಸ್ ಎ ದಡಿಗ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 70ನೇ ಪ್ರಶ್ನೆ, ಗಂಗರ ರಾಜಧಾನಿ ರಾಜಲಾಂಛನ ಯಾವುದು ಅಂತ ಕೇಳ್ತಾರೆ. ಗಂಗರ ರಾಜಲಾಂಛನ ಯಾವುದು ಅಂತ ಕೇಳ್ತಾರೆ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಗಂಗರ ಮೊದಲನೇ ರಾಜಧಾನಿ ಕೌಲಾಪುರ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 72ನೇ ಪ್ರಶ್ನೆ ಹೀಗಿದೆ, ಗಂಗರ ಕೌಲಾಪುರದಿಂದ ತಮ್ಮ ರಾಜಧಾನಿಯನ್ನು ಬದಲಾಯಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟು. ಆಪ್ಷನ್ಸ್ ಬಿ ತಲಕಾಡು. ಗಜಶಾಸ್ತ್ರ ರಚಿಸಿದ ಗಂಗರ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಅದುವೇ ಶ್ರೀ ಪುರುಷ. ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 74ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಮೊದಲ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ ಸಿ ಜಯಸಿಂಹ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ 75ನೇ ಪ್ರಶ್ನೆ, ಚಾಲುಕ್ಯರ ರಾಜಲಾಂಛನ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವರಹ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 76ನೇ ಪ್ರಶ್ನೆ, ಚಾಲುಕ್ಯರ ರಾಜಧಾನಿ ವಾತಾಪಿಯನ್ನು ಈಗ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬದಾಮಿ ಅಂತ ಕರೀತಾರೆ. ಆವಾಗಿನ ವಾತಾಪಿ, ಈಗಿನ ಬದಾಮಿ. 77ನೇ ಪ್ರಶ್ನೆ ನೋಡೋಣ. ಗಂಗರ ರಾಜಧಾನಿಯನ್ನು ಮಾಕೂದದಿಂದಾಗಿದೆ ಮಾನ್ಯಪುರಕ್ಕೆ ಬದಲಾಯಿಸಿದ ಗಂಗಾ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಶ್ರೀ ಪುರುಷ, ಆಪ್ಷನ್ಸ್ ಬಿ ದುರ್ವಿನೀತ, ಆಪ್ಷನ್ಸ್ ಡಿ ನೀತಿಮಾರ್ಗ, ಆಪ್ಷನ್ಸ್ ನೀತಿಮಾರ್ಗ ಎರೆಗಂಗಾ, ಆಪ್ಷನ್ಸ್ ಡಿ 4ನೇ ರಾಚಮಲ್ಲ. 77ನೇಗೆ ಸರಿಯಾದ ಪ್ರಶ್ನೆ ಶ್ರೀ ಪುರುಷ ಇಲ್ಲಿ ಸರಿಯಾದ ಉತ್ತರ. 78ನೇ ಪ್ರಶ್ನೆ, ಭಾರವಿಯ ಕೀರ್ತಾರ್ಜುನೀಯಕ್ಕೆ ಭಾಷೆ ಬರೆದ ಗಂಗಾ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಶ್ರೀ ಪುರುಷ, ಆಪ್ಷನ್ಸ್ ಬಿ ನೀತಿಮಾರ್ಗ ಎರೆಗಂಗಾ, ಆಪ್ಷನ್ಸ್ ಸಿ ದುರ್ವಿನೀತ, ಆಪ್ಷನ್ಸ್ ಬಿ ದಡಿಗ. ಹೌದು, ಆಪ್ಷನ್ ಸಿ ದುರ್ವಿನೀತ ಇಲ್ಲಿ ಸರಿಯಾದ ಉತ್ತರ. 79ನೇದು, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನು ಗಂಗರ ಮಂತ್ರಿ ಚಾವುಂಡರಾಯ ಸ್ಥಾಪಿಸಿದಾಗ ಆಳ್ವಿಕೆ ನಡೆಸುತ್ತಿದ್ದ ರಾಜ ಯಾರು ಅಂತ ಕೇಳ್ತಾರೆ. ಅದೇ ರಾಜ, ಅವನೇ 4ನೇ ರಾಚಮಲ್ಲ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 80ನೇ ಪ್ರಶ್ನೆ ನೋಡೋಣ. ಗೊಮ್ಮಟೇಶ್ವರ ವಿಗ್ರಹ ಚಾವುಂಡರಾಯ ಗೊಮ್ಮಟೇಶ್ವರ ವಿಗ್ರಹ ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳ್ತಾರೆ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕ್ರಿಸ್ತ 982. ನೆಕ್ಸ್ಟ್ ಪ್ರಶ್ನೆ, ಚೀನಿ ಯಾಂತ್ರಿಕ ಹೊಯ್ಸಳಾಂಗ್ ಭೇಟಿ ನೀಡಿದಾಗ ಆಳ್ವಿಕೆ ನಡೆಸುತ್ತಿದ್ದ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಪುಲಕೇಶಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ,
ಮಾಕೂಟ ಸ್ತಂಭ ಶಾಸನವು ಯಾವ ಚಾಲುಕ್ಯ ದೊರೆಯ ವಿಜಯವನ್ನು ನಿರೂಪಿಸುತ್ತದೆ? ಆಪ್ಷನ್ಸ್ ಎ ಎರಡನೇ ಪುಲಕೇಶಿ, ಆಪ್ಷನ್ಸ್ ಬಿ ವಿಜಯಾದಿತ್ಯ, ಆಪ್ಷನ್ ಸಿ ಮಂಗಳೇಶ, ಆಪ್ಷನ್ಸ್ ಡಿ ಒಂದನೇ ವಿಕ್ರಮಾದಿತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೇಶ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 83ನೇ ಪ್ರಶ್ನೆ. ಹರ್ಷವರ್ಧನ ಸೋಲಿಸಿದ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. ಒಂದನೇ ಕೀರ್ತಿವರ್ಮ, ಎರಡನೇ ವಿಕ್ರಮಾದಿತ್ಯ, ಮೂರನೇ ಜಯಸಿಂಹ, ಎರಡನೇ ಪುಲಕೇಶಿ ಅಂತ ಆಪ್ಷನ್ಸ್ ಇದ್ದಾವೆ. ಸರಿಯಾದ ಉತ್ತರ ಏನಾಗಿರುತ್ತೆ 83ನೇ ಪ್ರಶ್ನೆಗೆ ಎರಡನೇ ಪುಲಕೇಶಿ, ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 84ನೇ ಪ್ರಶ್ನೆ. ಎರಡನೇ ಪುಲಕೇಶಿ ಹಾಗೂ ಹರ್ಷವರ್ಧನ್ ನಡುವೆ ಯುದ್ಧ ನಡೆದ ನದಿ ದಂಡೆ ಯಾವುದು ಅಂತ ಕೇಳ್ತಾರೆ. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನರ್ಮದಾ ನದಿ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಪಲ್ಲವರಿಂದ ವಾತಾಪಿಯನ್ನು 85ನೇ ಪ್ರಶ್ನೆ. ಮರಳಿ ವಶಪಡಿಸಿಕೊಂಡ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. ಈಗಾಗಲೇ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅದುವೇ ಆಪ್ಷನ್ಸ್ ಎ ಒಂದನೇ ವಿಕ್ರಮಾದಿತ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 86ನೇ ಪ್ರಶ್ನೆ. ಪಲ್ಲವರ ರಾಜ್ಯ ನಂದಿವರ್ಮ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎರಡನೇ ವಿಕ್ರಮಾದಿತ್ಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 87ನೇ ಪ್ರಶ್ನೆ. ಎರಡನೇ ವಿಕ್ರಮಾದಿತ್ಯನು ಪಲ್ಲವರ ವಿರುದ್ಧ ವಿಜಯ ಸಾಧಿಸಿದ್ದಕ್ಕಾಗಿ ರಾಣಿ ಲೋಕಮಾದೇವಿ ಪಟ್ಟದಕಲ್ಲಿನಲ್ಲಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ ವಿರೂಪಾಕ್ಷ ದೇವಾಲಯ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 87ನೇ ಪ್ರಶ್ನೆ. 88ನೇ ಪ್ರಶ್ನೆ. ಚಾಲುಕ್ಯರನ್ನು ಐಹೊಳೆಯಲ್ಲಿ ನಿರ್ಮಿಸಿರುವ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಸೊ ಯಾವ್ಯಾವ ದೇವಾಲಯ ಅಂತ ನೋಡೋಣ. 88ನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಹುಚ್ಚಿಮಲ್ಲಿ ಗುಡಿಯನ್ನು ನಿರ್ಮಿಸಿರ್ತಾರೆ, ದುರ್ಗಾ ದೇವಾಲಯ ನಿರ್ಮಿಸಿರ್ತಾರೆ, ಲಾಡ್ಕನ್ ದೇವಾಲಯ ನಿರ್ಮಿಸಿರ್ತಾರೆ. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 83ನೇ ಪ್ರಶ್ನೆ. ಇಮ್ಮಡಿ ಪುಲಕೇಶಿ ಆಸ್ಥಾನದ ಕವಿ ರವಿಕೀರ್ತಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. 89ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೇಗುತಿ ದೇವಾಲಯ, ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ 90ನೇ ಪ್ರಶ್ನೆ. ಚಾಲುಕ್ಯರ ಕಾಲದಲ್ಲಿ ಕಲ್ಲಿನಲ್ಲಿ ಕೊರೆದ ಗುಹಾಲಯದ ವಿಷ್ಣು ದೇವಾಲಯ ನಿರ್ಮಿಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಎರಡನೇ ಪುಲಕೇಶಿ, ಆಪ್ಷನ್ಸ್ ಬಿ ಎರಡನೇ ಕೀರ್ತಿವರ್ಮ, ಆಪ್ಷನ್ ಸಿ ಮಂಗಳೇಶ, ಆಪ್ಷನ್ಸ್ ಡಿ ವಿಜಯಾದಿತ್ಯ. ಸೊ ಸರಿಯಾದ ಉತ್ತರ ಮಂಗಳೇಶ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 91ನೇ ಪ್ರಶ್ನೆ ಹೀಗಿದೆ. ಮೇಗುತಿ ದೇವಾಲಯದಲ್ಲಿ ರವಿಕೀರ್ತಿ ಐಹೊಳೆ ಶಾಸನವು ರಚಿಸಿರುವ ಭಾಷೆ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಪ್ರಾಕೃತ ಭಾಷೆ, ಆಪ್ಷನ್ಸ್ ಬಿ ಪಾಲಿ ಭಾಷೆ, ಆಪ್ಷನ್ ಸಿ ಕನ್ನಡ ಭಾಷೆ, ಆಪ್ಷನ್ಸ್ ಡಿ ಸಂಸ್ಕೃತ ಭಾಷೆ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸಂಸ್ಕೃತ ಭಾಷೆ. 92ನೇ ಪ್ರಶ್ನೆ. ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ ಕನ್ನಡ ಪದ್ಯದ ಯಾವ ರೂಪದಲ್ಲಿದೆ ಅಂತ ಕೇಳ್ತಾರೆ. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತ್ರಿಪದಿಯಲ್ಲಿ ಕಂಡುಬರುತ್ತೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 93ನೇದು ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷರು ಯಾರು ಅಂತ ಕೇಳ್ತಾರೆ. 93ನೇದಕ್ಕೆ ದಂತಿದುರ್ಗ ಸರಿಯಾದ ಉತ್ತರ, ಆಪ್ಷನ್ಸ್ ಎ. 94ನೇ ಪ್ರಶ್ನೆ. ರಾಷ್ಟ್ರಕೂಟ ರಾಜವಂಶದಲ್ಲಿ ಅತ್ಯಂತ ಪರಾಕ್ರಮಿ ಎನಿಸಿಕೊಂಡ ದೊರೆ ಯಾರು ಅಂತ ಕೇಳ್ತಾರೆ. ಅದುವೇ 94ನೇದಕ್ಕೆ ಸಿ ಮೂರನೇ ಗೋವಿಂದ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 95ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು ಅಂತ ಕೇಳ್ತಾರೆ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಹೌದು, ಆಪ್ಷನ್ಸ್ ಡಿ ಗರುಡ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ನೋಡೋಣ. 96ನೇದು ಎಲ್ಲವರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳ್ತಾರೆ. 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಒಂದನೇ ಕೃಷ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 97ನೇ ಪ್ರಶ್ನೆಗೆ ಹೀಗಿದೆ. ಕನ್ನಡದ ಪ್ರಥಮ ಲಭ್ಯ ಗ್ರಂಥ ಕವಿರಾಜ ಮಾರ್ಗ ರಚಿಸಿದ ಅಮೋಘ ವರ್ಷ ನೃಪತುಂಗ ಆಸ್ಥಾನದ ಕವಿ ಯಾರು ಅಂತ ಕೇಳ್ತಾರೆ. 97ನೇದಕ್ಕೆ ಆಪ್ಷನ್ಸ್ ಎ ಶ್ರೀ ವಿಜಯ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 98ನೇ ಪ್ರಶ್ನೆ ಹೀಗಿದೆ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ರಾಜಧಾನಿಯನ್ನು ಹೊಸದಾಗಿ ನಿರ್ಮಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಎಲ್ಲವರ, ಆಪ್ಷನ್ಸ್ ಡಿ ಪೈಥಾನ್, ಆಪ್ಷನ್ಸ್ ಡಿ ಮಾನಕೆಟ್, ಆಪ್ಷನ್ಸ್ ಡಿ ಅಜಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾನಕೆಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 99ನೇ ಪ್ರಶ್ನೆ. ಇಡೀ ದಕ್ಷಿಣ ಪಥ ವಶಪಡಿಸಿಕೊಂಡ ರಾಮೇಶ್ವರದಲ್ಲಿ ಕೃಷ್ಣೇಶ್ವರ ದೇವಾಲಯ ಮತ್ತು ವಿಜಯ ಸ್ತಂಭವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಒಂದನೇ ಕೃಷ್ಣ, ಆಪ್ಷನ್ಸ್ ಬಿ ಅಮೋಘ ವರ್ಷ ನೃಪತುಂಗ, ಆಪ್ಷನ್ಸ್ ಡಿ ಮೂರನೇ ಗೋವಿಂದ, ಆಪ್ಷನ್ಸ್ ಡಿ ಮೂರನೇ ಕೃಷ್ಣ. ಹೌದು, ಆಪ್ಷನ್ಸ್ ಡಿ
ಮೂರನೇ ಕೃಷ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, 100ನೇ ಪ್ರಶ್ನೆ. ಸಾಮ್ರಾಜ್ಯದಲ್ಲಿ ಹರಡಿದ ಸಾಂಕ್ರಾಮಿಕ ರೋಗ ನಿವಾರಣೆಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳ್ತಾರೆ. 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೃಪತುಂಗ ಆ ದೊರೆ ಆಗಿರ್ತಾನೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 101ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ಪ್ರಾಂತೀಯ ಆಡಳಿತ ವ್ಯವಸ್ಥೆ ಸರಿಯಾದ ಇಳಿಕೆ ಕ್ರಮವನ್ನು ತಿಳಿಸಿ ಅಂತ ಕೇಳ್ತಾರೆ. 101ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಏನೇ ಆಗಿರುತ್ತೆ. ಮಂಡಲ ಆದಮೇಲೆ ವಿಷಯ, ವಿಷಯ ಆದಮೇಲೆ ಭುಕ್ತಿ, ಭುಕ್ತಿ ಆದಮೇಲೆ ಗ್ರಾಮ, ಇದು ಇಳಿಕೆ ಕ್ರಮ ಅದು ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 102ನೇ ಪ್ರಶ್ನೆ. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯಲ್ಲಿನ ಪ್ರಭುಗೌಂಡ ಎಂದರೆ ಯಾರು ಅಂತ ಕೇಳ್ತಾರೆ. ಸೊ ಯಾರು ಅಂತ ಹೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಗ್ರಾಮದ ಮುಖ್ಯಸ್ಥ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 103ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ಆಳ್ವಿಕೆ ಸಮಯದಲ್ಲಿ ರಚಿತವಾದ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸರಿಯಾದ ಉತ್ತರ ಮೃತ ಸಂಜೀವಿನಿ ಹಲಾಯುಧಕ್ಕೆ ಕೃತಿ ರಚನೆ ಆಗುತ್ತೆ. ನಳಚಂಪು, ತ್ರಿವಿಕ್ರಮ, ಜಯದವಳ ಇದು ಜಿನಸೇನ, ಸಿರಿ ಭೂವಲಯ ಕುಮಂದೆಂದು. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 104ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯಲ್ಲಿ ಸಂಧಿ ವಿಗ್ರಾಹಕ ಎಂದರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕಂದಾಯ ಮಂತ್ರಿ, ಆಪ್ಷನ್ಸ್ ಬಿ ವಿದೇಶಾಂಗ ಮಂತ್ರಿ, ಆಪ್ಷನ್ ಸಿ ಹಣಕಾಸು ಮಂತ್ರಿ, ಆಪ್ಷನ್ಸ್ ಡಿ ಪ್ರಧಾನಮಂತ್ರಿ. ಸೊ 104ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿದೇಶಾಂಗ ಮಂತ್ರಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 105ನೇ ಪ್ರಶ್ನೆ. ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಅಚಲ ಶ್ರದ್ಧೆಯನ್ನು ಹೊಂದಿದ ಧರ್ಮ ಯಾವುದು? ಸೊ ಆಪ್ಷನ್ಸ್ ಎ ಜೈನ, ಆಪ್ಷನ್ಸ್ ಬಿ ಬೌದ್ಧ, ಆಪ್ಷನ್ಸ್ ಸಿ ಶೈವ, ಆಪ್ಷನ್ಸ್ ಡಿ ವೈಷ್ಣವ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. 106ನೇ ಪ್ರಶ್ನೆ. ವಿಷ್ಣುವರ್ಧನನ್ನು ತಲಕಾಡಿನ ಅಲ್ಲಿ ಚೋಳರನ್ನು ಸೋಲಿಸಿದವರ ನೆನಪಿಗಾಗಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 106ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಬೇಲೂರಿನ ಚೆನ್ನಕೇಶ್ವರ ದೇವಾಲಯ ಅಂತ ಹೇಳ್ತಾರೆ. 107ನೇ ಪ್ರಶ್ನೆ ಹೀಗಿದೆ. ದೂರ ಸಮುದ್ರದಿಂದ ಶ್ರೀರಂಗನ ಹತ್ತಿರದ ಕಣ್ಣೂರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಹೊಸ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ 2ನೇ ನರಸಿಂಹ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 108ನೇ ಪ್ರಶ್ನೆ ಹೀಗಿದೆ. ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಹಳೇಬೀಡಿನ ಹೊಯ್ಸಳರ ದೇವಾಲಯ, ಆಪ್ಷನ್ಸ್ ಬಿ ಮೇಲೂರಿನ ಕಪ್ಪೆ ಚಿನ್ನರಾಯ ದೇವಾಲಯ, ಆಪ್ಷನ್ಸ್ ಡಿ ನುಗ್ಗೇನಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯ, ಆಪ್ಷನ್ಸ್ ಡಿ ಅಮೃತಪುರದ ಅಮೃತೇಶ್ವರ ದೇವಾಲಯ ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಬೇಲೂರಿನ ಕಪ್ಪೆ ಚೆನ್ನಿಗರಾಯ ದೇವಾಲಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 109ನೇ ಪ್ರಶ್ನೆ. ಕಲ್ಯಾಣದ ಚಾಲುಕ್ಯರ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. 109ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ತೈಲಪ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 110ನೇ ಪ್ರಶ್ನೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ರಚಿತವಾದ ಕೃತಿಗಳು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ. ಯಶೋಧರ ಚರಿತೆ ವಾದಿರಾಜ ರಚನೆ ಮಾಡ್ತಾರೆ. ವಿಕ್ರಮಾಂಕ ಚರಿತ ಇದು ಬಿಲ್ಲಣ್ಣ ರಚನೆ ಮಾಡ್ತಾರೆ. ಸಂಗೀತ ಚೂಡಾಮಣಿ ಇಮ್ಮಡಿ ಜಗದೇಕ ಮಲ್ಲ. ಮಿತಾಕ್ಷರ ಇದು ವಿಜ್ಞಾನೇಶ್ವರ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥದಲ್ಲಿರೋ ವಿಷಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಅರ್ಥಶಾಸ್ತ್ರ, ಆಪ್ಷನ್ಸ್ ಬಿ ವೈದ್ಯಕೀಯ ಶಾಸ್ತ್ರ, ಆಪ್ಷನ್ಸ್ ಸಿ ಖಗೋಳಶಾಸ್ತ್ರ, ಆಪ್ಷನ್ಸ್ ಡಿ ನ್ಯಾಯಶಾಸ್ತ್ರ ಆಗಿರುತ್ತೆ. ಸೊ 111ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಶಾಸ್ತ್ರ. 112ನೇ ಪ್ರಶ್ನೆ. ಚಾಲುಕ್ಯರ ರಾಜಧಾನಿಯನ್ನು ಮ್ಯಾನಕೇಡ್ದಿಂದ ಕಲ್ಯಾಣಕ್ಕೆ ವರ್ಗಾಯಿಸಿದವನನ್ನು ಯಾರು ಅಂತ ಕೇಳ್ತಾರೆ. 112ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ಸೋಮೇಶ್ವರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 113ನೇ ಪ್ರಶ್ನೆ. ಕ್ಷಿತಿತಲದಲ್ಲಿ ಕಲ್ಯಾಣದಂಥ ನಗರ ಮುಂದಿರಲಾರದು, ವಿಕ್ರಮಾಂತ ದೊರೆಯನ್ನು ಕಂಡಿಲ್ಲ ಕೇಳಿಲ್ಲ, ಈ ರೀತಿ ಹೇಳಿದವರು ಯಾರು ಅಂತ ಕೇಳ್ತಾರೆ. 113 ಈ ರೀತಿ ಹೇಳಿದವರು ಆಪ್ಷನ್ಸೇ ವಿಜ್ಞಾನೇಶ್ವರವನ್ನು ಹೇಳಿರ್ತಾನೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 114ನೇ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ 3, 4, 2, 1
ಅಜಿತನಾಥ ಪುರಾಣ ರನ್ನರು ರಚನೆ ಮಾಡ್ತಾರೆ. ಕರ್ನಾಟಕದ ಕಾದಂಬರಿ 1ನೇ ನಾಗವರ್ಮ ರಚನೆ ಮಾಡ್ತಾರೆ. ಪಂಚತಂತ್ರ ಕನ್ನಡದಲ್ಲಿ ದುರ್ಗಸಿಂಹನ್ ರಚನೆ ಮಾಡ್ತಾರೆ. ಲೋಕಾಪಕಾಯರ 2ನೇ ಚಾವುಂಡರಾಯ ರಚನೆ ಮಾಡ್ತಾನೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 115ನೇ ಪ್ರಶ್ನೆ ನೋಡೋದಾದರೆ, ತುಂಗಭದ್ರಾ ನದಿಯಲ್ಲಿ ಮುಳುಗಿಕೊಂಡು ಆತ್ಮಾರ್ಪಣೆ ಮಾಡಿಕೊಂಡ ಕಲ್ಯಾಣ ಚಾಲುಕ್ಯಧರ ಯಾರಂತ ಕೇಳ್ತಾರೆ. 115ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 1ನೇ ಸೋಮೇಶ್ವರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 116ನೇ ಪ್ರಶ್ನೆ, ನೃತ್ಯ ವಿದ್ಯಾವರೆ ಮತ್ತು ಅಭಿನಯ ಸರಸ್ವತಿ ಎನ್ನುವ ಬಿರುದನ್ನು ಪಡೆದಿದ್ದ 6ನೇ ವಿಕ್ರಮಾದಿತ್ಯನ ಪತ್ನಿ ಯಾರು ಅಂತ ಕೇಳ್ತಾರೆ. 116ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚಂದಲಾದೇವಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 117ನೇ ಪ್ರಶ್ನೆ ನೋಡೋಣ. 6ನೇ ವಿಕ್ರಮಾದಿತ್ಯನು ತನ್ನ ರಾಯಭಾರಿ ಮೂಲಕ ಸಂಪರ್ಕ ಹೊಂದಿದ್ದ ವಿಜಯಬಾಹು ಆಳ್ವಿಕೆ ನಡೆಸುತ್ತಿದ್ದ ರಾಜ ಯಾವುದು ಅಂತ ಕೇಳ್ತಾರೆ. 117ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 118ನೇ ಪ್ರಶ್ನೆ, ಕಲ್ಯಾಣದ ಚಾಲುಕ್ಯ ನಿರ್ಮಿಸಿದ ದೇವಾಲಯಗಳನ್ನು ಹಾಗೂ ಸ್ಥಳಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. 3, 4, 2, 1. ಸೊ 3, 4, 2, 1. ಸೊ ನೋಡಿ, ಮಹಾದೇವ ದೇವಾಲಯ ಇದು ಕಂಡುಬಂದಿದ್ದು ಇಟಗಿಯಲ್ಲಿ, ಕಾಶಿ ವಿಶ್ವೇಶ್ವರ ಮಂದಿರ ಕಂಡುಬರೋದು ಲಕ್ಕೋಂಡಿಯಲ್ಲಿ, ಮಲ್ಲಿಕಾರ್ಜುನ ಮಂದಿರ ಕಂಡುಬರೋದು ಕುರುವತ್ತಿಯಲ್ಲಿ, ದೊಡ್ಡ ಬಸಪ್ಪ ದೇವಾಲಯ ಕಂಡುಬರೋದು ಡಂಬಳದಲ್ಲಿ. ಸೊ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 119ನೇ ಪ್ರಶ್ನೆ, ಕಲ್ಯಾಣದ ಚಾಲುಕ್ಯರ ಆಡಳಿತದಲ್ಲಿದ್ದ ಘಟಿಕ ಎಂದರೇನು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನಾಣ್ಯ, ಆಪ್ಷನ್ಸ್ ಬಿ ಸೈನಿಕ ವ್ಯವಸ್ಥೆ, ಆಪ್ಷನ್ ಸಿ ಭೂಕಂದಾಯ, ಆಪ್ಷನ್ಸ್ ಡಿ ವಿದ್ಯಾಕೇಂದ್ರ. 119ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ ಆಪ್ಷನ್ಸ್ ಡಿ ವಿದ್ಯಾಕೇಂದ್ರ ಸರಿಯಾದ ಉತ್ತರ ಆಗಿರುತ್ತೆ. ಕಲಚೂರಿಗಳ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. 120ನೇ ಪ್ರಶ್ನೆ, ಕಲಚೂರಿನ ರಾಜಧಾನಿ ಕಲ್ಯಾಣಿ ಆಗಿರುತ್ತೆ. ಕಲ್ಯಾಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. 121ನೇ ಪ್ರಶ್ನೆ ಹೀಗಿದೆ, ಹೊಯ್ಸಳರ ಮೂಲ ಪುರುಷ ಸಳನಿಗೆ ರಾಜ್ಯ ಸ್ಥಾಪನೆಗೆ ಆಶೀರ್ವದಿಸಿದ ಜೈನವತಿ ಯಾರು ಅಂತ ಕೇಳ್ತಾರೆ. 121ನೇ ಸರಿಯಾದ ಉತ್ತರ ಸುದತ್ತ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 122ನೇ ಪ್ರಶ್ನೆ ಹೀಗಿದೆ, ಹುಲಿ ಕೊಂದ ಸ್ಥಳ ಹೊಯ್ಸಳರ ರಾಜ್ಯ ಲಾಂಛನವಾಗಿದ್ದ ಈ ಘಟನೆ ನಡೆದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ದೊಡ್ಡ ಗುದ್ದವಳ್ಳಿಯ ಮಹಾಲಕ್ಷ್ಮಿ ದೇವಾಲಯ, ಆಪ್ಷನ್ಸ್ ಬಿ ಅಮೃತಾಪುರದ ಅಮೃತೇಶ್ವರ ದೇವಾಲಯ, ಆಪ್ಷನ್ ಸಿ ಅಂಗಡಿಯ ವಾಸಂತಿಕಾದೇವಿ ದೇವಾಲಯ, ಆಪ್ಷನ್ಸ್ ಡಿ ಬೆಳವಾಡಿಯ ವೀರನಾರಾಯಣ ದೇವಾಲಯ. 122ನೇ ಪ್ರಶ್ನೆಗೆ ಅಂಗಡಿಯ ವಾಸಂತಿಕಾದೇವಿ ದೇವಾಲಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 123ನೇ ಪ್ರಶ್ನೆ, ಬಿಟ್ಟಿ ದೇವ ಎನ್ನುವ ಹೆಸರನ್ನು ಹೊಂದಿದ ಹೊಯ್ಸಳರ ದೊರೆ ಯಾರು ಅಂತ ಕೇಳ್ತಾರೆ. 123ನೇಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿಷ್ಣುವರ್ಧನ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 124ನೇ ಪ್ರಶ್ನೆಗೆ ನೋಡೋಣ, ಹೊಯ್ಸಳರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಸೊಸೆ ಊರು ಅಂತ ಹೇಳೋದು ಇವರ ಮೊದಲನೇ ರಾಜಧಾನಿ. ಇವಾಗ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ಕರ್ನಾಟಕದ ಇತಿಹಾಸ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ನಮ್ಮ ಈ ವಿಡಿಯೋಗೆ ನಮ್ಮ ಒಂದು ಎಫರ್ಟಿಗೆ ಒಂದು ರೆಸ್ಪೆಕ್ಟ್ ಕೊಡೋದಾದರೆ ಜಸ್ಟ್ ಈ ವಿಡಿಯೋಗೆ ಲೈಕ್ನ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗಳನ್ನು ಒಂದು ಸತಿ ಪೂರ್ತಿ ನೋಡಿ, ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಬೇಡಿ, ಪೂರ್ತಿ ನೋಡಿ. ಸೊ 125ನೇ ಪ್ರಶ್ನೆ ಹೀಗಿದೆ, ಹೊಯ್ಸಳರ ರಾಜಧಾನಿಯನ್ನು ಸೊಸೆ ಊರಿನಿಂದ ಶಶಕಪುರ ಅಂತ ಕರೀತಾರೆ. ದೂರ ಸಮುದ್ರಕ್ಕೆ ಬದಲಾಯಿಸಿದ ದೊರೆ ಯಾರು ಅಂತ ಕೇಳ್ತಾರೆ. 125ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬದಲಾಯಿಸಿದ ದೊರೆ ಆಪ್ಷನ್ಸ್ ಎ ವಿನಯಾದಿತ್ಯ, ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ದೂರ ಸಮುದ್ರದ ಈಗಿನ ಹೆಸರೇನು ಅಂತ ಕೇಳ್ತಾರೆ. ದೂರ ಸಮುದ್ರದ ಈಗಿನ ಹೆಸರು ಏನಾಗಿರುತ್ತೆ? ಆಪ್ಷನ್ ಸಿ ಹಳೆಬೀಡು ಆಗಿರುತ್ತೆ. ಇಲ್ಲಿ ಸಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಹೊಯ್ಸಳರ ಕಾಲದಲ್ಲಿ ರಚಿತವಾದ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸರಿಯಾದ ಉತ್ತರ. ಶಬ್ದಮಣಿ ದರ್ಪಣ ಇದು ಕೇಶಿ ರಾಜಗೆ
ಸಂಬಂಧಪಡುತ್ತೆ. ಹರಿಶ್ಚಂದ್ರ ಕಾವ್ಯ ರಾಘವಾಂಕ, ಜಗನ್ನಾಥ ಪುರಾಣ ಇದು ರುದ್ರಭಟ್ಟ, ಗಿರಿಜಾ ಕಲ್ಯಾಣ ಇದು ಹರಿಹರ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 128ನೇ ಪ್ರಶ್ನೆ ಹೀಗಿದೆ. ಹೊಯ್ಸಳ ವಂಶ ಸ್ಥಾಪನೆ ಹಾಗೂ ವೃಷವಕ್ಷವು ವಿವರವಾಗಿ ವರ್ಣಿತವಾಗಿರುವ ಸೂಕ್ತಿ ಸುಧಾರಣಾ ಗ್ರಂಥ ರಚಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನಾಗಚಂದ್ರ, ಆಪ್ಷನ್ಸ್ ಬಿ ಮಲ್ಲಿಕಾರ್ಜುನ, ಆಪ್ಷನ್ ಸಿ ರಾಜದಿತ್ತ, ಆಪ್ಷನ್ಸ್ ಜಿ ಜನ್ನ. ಸೊ 128ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಲ್ಲಿಕಾರ್ಜುನ, ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 129ನೇ ಪ್ರಶ್ನೆ 3, 4, 2, 1. ಜನ್ನ ಅನಂತನಾಥ ಪುರಾಣವನ್ನು ರಚನೆ ಮಾಡ್ತಾರೆ. ಶಾಂತಿನಾಥ ಇವರು ಸುಕುಮಾರ ಚರಿತೆಯನ್ನು ರಚನೆ ಮಾಡ್ತಾರೆ. ನಾಗಚಂದ್ರ ಇವರು ರಾಮಚಂದ್ರ ಚರಿತೆ ಅಥವಾ ಪಂಪರಾಯಣ. ರಾಜಾದಿತ್ಯ ಇವರು ಲೀಲಾವತಿ ಅನ್ನೋದು ಮಾಡ್ತಾರೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 130ನೇ ಪ್ರಶ್ನೆ ಹೀಗಿದೆ. ಹೊಯ್ಸಳರ ಕಾಲದಲ್ಲಿ ರಾಜನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ರಾಜ್ಯ ಭಟ್ಟರು ಯಾರು ಅಂತ ಕೇಳ್ತಾರೆ. 130ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗರುಡರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಡಿ. 131ನೇ ಪ್ರಶ್ನೆಗೆ ಹೋಗೋಣ. ಹೀಗಿದೆ. ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ನಿರ್ಮಿಸಿದ ಹೊಯ್ಸಳ ದೊರೆ ಯಾರು ಅಂತ ಕೇಳ್ತಾರೆ. ಯಾರಾಗಿರ್ತಾರೆ 131ನೇ ಪ್ರಶ್ನೆಗೆ ಹೊಯ್ಸಳ ದೊರೆ ಯಾರಾಗಿರ್ತಾರೆ ಅಂದರೆ ಆಪ್ಷನ್ಸ್ ಡಿ ವಿಷ್ಣುವರ್ಧನು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 132ನೇ ಪ್ರಶ್ನೆ ನೋಡೋಣ. 132ನೇ ಪ್ರಶ್ನೆ ಹೀಗಿದೆ. ಶ್ರೀ ರಾಮಾನುಜಾಚಾರ್ಯರು ವಿಷ್ಣುವರ್ಧನ ಮೊದಲ ಭೇಟಿಯಾದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸ್ಥಳ ಅದುವೇ ತೊಣ್ಣೂರು ಆಗಿರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 133 ಲಕ್ಕುಂಡಿಯನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡ ಆಳ್ವಿಕೆ ನಡೆಸಿದ ಹೊಯ್ಸಳರ ದೊರೆ ಯಾರು? 133ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಆಪ್ಷನ್ಸ್ ಎ ಎರಡನೇ ವೀರಬಲ್ಲಾಳ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 134ನೇ ಪ್ರಶ್ನೆಗೆ ನೋಡೋಣ. ಎರಡನೇ ವೀರಬಲ್ಲಾಳನು ಲಕ್ಕುಂಡಿಯಲ್ಲಿದ್ದಾಗ ರಾಜಧಾನಿಯಲ್ಲಿ ಆಡಳಿತ ನಡೆಸಿದ ವಿಜಯಶಾಲಿ ದಂಡಯಾತ್ರೆ ನಡೆಸಿದ ಅವನ ರಾಣಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಚೋಳಾಂಬಾದೇವಿ, ಆಪ್ಷನ್ಸ್ ಬಿ ಪದ್ಮಲಾದೇವಿ, ಆಪ್ಷನ್ಸ್ ಡಿ ಉಮಾದೇವಿ, ಆಪ್ಷನ್ಸ್ ಡಿ ಕೇತಳದೇವಿ. ಸೊ 134ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉಮಾದೇವಿ ರಾಣಿಯಾಗಿರ್ತಾಳೆ. ಸರಿಯಾದ ಉತ್ತರ ಸಿ. 135ನೇ ಪ್ರಶ್ನೆ. ವಿಷ್ಣುವರ್ಧನ ಪತ್ನಿ ಶಾಕುಂತಲೆ ನಾಟಕಕ್ಕಾಗಿ ಮೈತಾಳೆಯದ್ದು ಅವತರಿಸಿದಳೇನು ಎಂಬುದಾಗಿ ವರ್ಣಿಸಲಾಗಿರುವ ಶಾಸನ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಬೇಲೂರು ಶಾಸನ, ಆಪ್ಷನ್ಸ್ ಬಿ ಸಿಂಧಿಗೇರಿ ಶಾಸನ, ಆಪ್ಷನ್ಸ್ ಡಿ ಬಾಣಾವರ ಶಾಸನ, ಆಪ್ಷನ್ಸ್ ಡಿ ಶ್ರವಣಬೆಳಗೊಳ ಶಾಸನ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಶ್ರವಣಬೆಳಗೊಳ ಶಾಸನ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 139ನೇ ಪ್ರಶ್ನೆ. ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ನ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಾಗ ಆಳ್ವಿಕೆ ಮಾಡುತ್ತಿದ್ದ ಹೊಯ್ಸಳ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಎರಡನೇ ವೀರಬಲ್ಲಾಳ, ಆಪ್ಷನ್ಸ್ ಬಿ ಮೂರನೇ ವೀರಬಲ್ಲಾಳ, ಆಪ್ಷನ್ಸ್ ಡಿ ವಿಜಯ ನರಸಿಂಹ, ಆಪ್ಷನ್ಸ್ ಡಿ ಎರಡನೇ ನರಸಿಂಹ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಸೊ ಆಪ್ಷನ್ಸ್ ನೋಡಿದ್ದೀವಿ. ಸರಿಯಾದ ಉತ್ತರ ನೋಡೋದಾದರೆ 136ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವೀರಬಲ್ಲಾಳ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 134ನೇ ಪ್ರಶ್ನೆ ನೋಡೋಣ. ಹೀಗಿದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿದ್ಯಾರಣ್ಯರು, ಆಪ್ಷನ್ಸ್ ಬಿ ನರಸಿಂಹ ಭಾರತಿ, ಆಪ್ಷನ್ಸ್ ಡಿ ವಿದ್ಯಾಭೂಷಣರು, ಆಪ್ಷನ್ಸ್ ಡಿ ವಿದ್ಯಾರ್ಥಿ ಇದ್ದರು. ಸೊ 137ನೇ ಪ್ರಶ್ನೆಗೆ ಆಪ್ಷನ್ಸ್ ಎ ವಿದ್ಯಾರಣ್ಯರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದ ವಿದ್ಯಾರಣ್ಯರು ನಂತರ ಪೀಠಾಧಿಪತಿಗಳಾದ ಮಠ ಯಾವುದು ಅಂತ ಕೇಳ್ತಾರೆ. ಕಂಚಿ ಮಠ, ಪುರಿ ಮಠ, ಶೃಂಗೇರಿ ಮಠ, ದ್ವಾರಕ ಮಠ. ಯಾವ ಮಠ ಅಂತ ಈ ಉತ್ತರ ನಿಮಗೆ ಬಿಡ್ತೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಮಠ ಅಂತ ಕರೆಕ್ಟಾಗಿ ತಿಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ 138ನೇ ಅಂತ ಹಾಕಿ ಆಪ್ಷನ್ ಎನ, ಬಿನ, ಸಿನ, ಡಿನ ಅಂತ ಬ್ರ್ಯಾಕೆಟ್ ಹಾಕಿ ಆಪ್ಷನ್ಸ್ನ ಕಮೆಂಟ್ ಮಾಡಿ. ಕರೆಕ್ಟಾಗಿ ಫಸ್ಟ್ ತಿಳ್ಕೊಂಡು ಆನ್ಸರ್ನ ಕಮೆಂಟ್ ಮಾಡಿ. ರೈಟ್. 139ನೇ ಪ್ರಶ್ನೆಗೆ ಹೋಗ್ತೀನಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ ಯಾವುದಂತ ಕೇಳ್ತಾರೆ.
139ನೇ ಪ್ರಶ್ನೆಗೆ ವಿಜಯನಗರ ಸ್ಥಾಪನೆ ಆಗಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದುವೇ ಕ್ರಿಸ್ತ ಶಕ 1336ರಲ್ಲಿ ಸ್ಥಾಪನೆ ಆಗುತ್ತೆ ವಿಜಯನಗರ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 140ನೇ ಪ್ರಶ್ನೆ ಹೀಗಿದೆ: ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ನದಿಯ ದಡ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ತುಂಗಭದ್ರೆಯ ಉತ್ತರ ದಡ, ಆಪ್ಷನ್ಸ್ ಬಿ ತುಂಗಭದ್ರಾ ದಕ್ಷಿಣ ದಡ, ಕೃಷ್ಣಾ ನದಿಯ ಉತ್ತರ ದಡ, ಆಪ್ಷನ್ಸ್ ಡಿ ಕೃಷ್ಣಾ ನದಿಯ ದಕ್ಷಿಣ ದಡ. ಸೊ ಹೌದು, ಆಪ್ಷನ್ಸ್ ಬಿ ತುಂಗಭದ್ರಾ ದಕ್ಷಿಣ ದಡ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 140 MCQs ಇದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಪಾರ್ಟ್ 2 ಅಲ್ಲಿ ಏನು ಮಾಡ್ತೀನಿ, ಇದು ಪಾರ್ಟ್ 1 ಕಂಪ್ಲೀಟ್ ಆಯಿತು. ಪಾರ್ಟ್ 2 ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ 141ನೇ MCQದಿಂದ 245 MCQsನ ಸಾಲ್ವ್ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.